ನಟ ದರ್ಶನ್ ಮತ್ತು ಆತನ ಸಹೋದರ ಅರೆಸ್ಟ್ ಆಗಿದ್ದಾರೆ ಅನ್ನೋ ಬ್ರೇಕಿಂಗ್ ಲಭ್ಯವಾಗಿದೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಮಾಸ್ಟರ್ ಸುದ್ದಿ. ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ನಟ ದರ್ಶನ್ ಮತ್ತು ಆತನ ಸಹೋದರ ಅರೆಸ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಕಾರ್ ಪಾರ್ಕಿಂಗ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಕಿರಿಕೊಂದು ನಡೆದಿತ್ತು. ಜಡ್ಜ್ ಪುತ್ರನ ಮೇಲೆ ಹಲ್ಲೆಯಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದರ್ಶನ್ ಜೊತೆ ಅವರ ಸಹೋದರನು ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ. ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಆತನ ಸಹೋದರವೂ ಕೂಡ ಅರೆಸ್ಟ್ ಆಗಿರುವಂತಹ ಬ್ರೇಕಿಂಗ್ ಸುದ್ದಿ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಮಗನ ಜೊತೆ ಕಿರಿಕ್ ಮಾಡ್ಕೊಂಡಿದ್ರು. ಜೆ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಜೆ ನಗರ ಪೊಲೀಸರು ಈಗ ದರ್ಶನ್ ಮತ್ತು ಆತನ ಸಹೋದರನನ್ನ ಅರೆಸ್ಟ್ ಮಾಡಿದ್ದಾರೆ. ಜಡ್ಜ್ ಪುತ್ರನ ಜೊತೆ ನಡೆದಿದ್ದ ಕಾರ್ ಪಾರ್ಕಿಂಗ್ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ದಾಖಲಾಗಿತ್ತು ಜೆ ನಗರ ಪೊಲೀಸ್ ಠಾಣೆಯಲ್ಲಿ. ಆ ಪೊಲೀಸರು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ತಕ್ಷಣ ದರ್ಶನ್ ಮತ್ತು ಆತನ ಸಹೋದರನನ್ನ ಅರೆಸ್ಟ್ ಮಾಡಿದ್ದಾರೆ. ಜಡ್ಜ್ ಪುತ್ರನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಬ್ರೇಕಿಂಗ್ ಸುದ್ದಿ. ದರ್ಶನ್ ಜೊತೆಗೆ ಅವರ ಸಹೋದರನು ಕೂಡ ಅರೆಸ್ಟ್ ಆಗಿರೋ ಮಾಹಿತಿ. ಇದು ನಿಮ್ಮ ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಜಡ್ಜ್ ಪುತ್ರನ ಮೇಲೆ ಹಲ್ಲೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜೆ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಜೆ ನಗರ ಪೊಲೀಸರು ದರ್ಶನ್ ಮತ್ತು ಆತನ ಸಹೋದರನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸರ ವಶದಲ್ಲಿ ನಟ ದರ್ಶನ್ ಮತ್ತು ದರ್ಶನ್ ಸಹೋದರ. ಜೆ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಜೆ ನಗರ ಠಾಣಾ ಪೊಲೀಸರು ದರ್ಶನ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಜೊತೆಗೆ ಅವರ ಸಹೋದರನು ಕೂಡ ಅರೆಸ್ಟ್ ಆಗಿರುವಂತಹದ್ದು. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಆರಂಭದಲ್ಲಿ ಮಾತಿನ ವಾಗ್ವಾದಗಳು ನಡೆಯಿತು. ಏಕಾಏಕಿ ದರ್ಶನ್ ಜಡ್ಜ್ ಪುತ್ರನ ಮೇಲೆ ಹಲ್ಲೆ ಮಾಡಿದ್ದಾರೆ ಎನ್ನುವಂತ ಆರೋಪ. ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜೆ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ಒಂದು ದಾಖಲಾಗುತ್ತೆ. ಎಫ್ಐಆರ್ ಫೈಲ್ ಆಗುತ್ತೆ. ದಾಖಲಾದ ಬೆನ್ನಲ್ಲೇ ಈಗ ದರ್ಶನ್ ಮತ್ತು ದರ್ಶನ್ ಸಹೋದರನನ್ನು ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ಈ ಘಟನೆ ನಡೆದಿರ್ತಕ್ಕಂತಹದ್ದು ಎಲ್ಲಿ? ದರ್ಶನ್ ಮತ್ತು ದರ್ಶನ್ ಸಹೋದರನನ್ನ ಅರೆಸ್ಟ್ ಮಾಡೋದಕ್ಕಿದ್ದಂತಹ ಕಾರಣ ಏನು? ಕಾರ್ ಪಾರ್ಕಿಂಗ್ ಕಾಳಗದಲ್ಲಿ ಆರಂಭದಲ್ಲಿ ವಾಗ್ಯುದ್ಧದ ಮುಖಾಂತರ ಶುರುವಾದ ಆ ಒಂದು ಕಾಳಗ ಕೊನೆಗೆ ಜಡ್ಜ್ ಪುತ್ರನ ಮೇಲೆ ದರ್ಶನ್ ಅಟ್ಯಾಕ್ ಮಾಡಿದ್ರ? ಇದು ನಡೆದಿರುವಂತಹದ್ದು ದರ್ಶನ್ ಮನೆ ಸಮೀಪವೇ ನಡೆದ ಗಲಾಟೆ. ಕಾರ್ ಪಾರ್ಕಿಂಗ್ ಮಾಡುವಾಗ ಕ್ವಾಟ್ಲೆ ಶುರುವಾಗಿದೆ. ಪರಸ್ಪರ ಮಾತು ವಾಗ್ವಾದಕ್ಕೆ ತಿರುಗಿತು. ವಾಗ್ವಾದದಲ್ಲಿ ರೊಚ್ಚಿಗೆದ್ದ ದರ್ಶನ್ ಏಕಾಏಕಿ ದಾಳಿ ಮಾಡಿದ್ದಾರೆ. ದರ್ಶನ್ ಮನೆ ಸಮೀಪದಲ್ಲೇ ನಡೆದಿರ್ತಕ್ಕಂತಹ ಕಾರ್ ಪಾರ್ಕಿಂಗ್ ಗಲಾಟೆ, ಪರಸ್ಪರ ಮಾತು ಶುರುವಾಯಿತು. ಅದಾದ ನಂತರ ಮಾತು ವಾಗ್ವಾದಕ್ಕೆ ತಿರುಗಿತು. ಅದಾದ ನಂತರ ವಾಗ್ವಾದ ಗಲಾಟೆಗೆ ತಿರುಗಿದೆ. ಗಲಾಟೆಯಲ್ಲಿ ಜಡ್ಜ್ ಮಗ ಮತ್ತು ಅವರ ಅತ್ತೆಗೆ ಗಾಯಗಳಾಗಿವೆ. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಇಬ್ಬರನ್ನು ಕೂಡ ತಕ್ಷಣವೇ ಜೆ ನಗರ ಪೊಲೀಸರಿಂದ ಕ್ರಮ. ನಟ ದರ್ಶನ್ ಅವರಿಂದ ನಡೆಯಿತು ಹಲ್ಲೆ. ನಟ ದರ್ಶನ್ ಅರೆಸ್ಟ್, ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇದು ದರ್ಶನ್ ನಿವಾಸದ ಸನಿಹದಲ್ಲೇ ನಡೆದಿರ್ತಕ್ಕಂತಹ ಗಲಾಟೆ. ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಪುತ್ರನ ಜೊತೆನೆ ಕಿರಿಕ್ ಮಾಡ್ಕೊಂಡಿದ್ದ ದರ್ಶನ್. ಪರಸ್ಪರ ಮಾತಾಯಿತು, ಅದು ವಾಗ್ವಾದಕ್ಕೆ ತಿರುಗಿತು. ರೊಚ್ಚಿಗೆದ್ದ ದರ್ಶನ್ ಬಲಗೈಯಲ್ಲಿ ಕಪಾಲ ಕೆರಡು ಬಿಟ್ಟ. ನಟ ದರ್ಶನ್ ಅವರಿಂದ ನಡೆಯಿತು ಹಲ್ಲೆ. ಗಲಾಟೆಯಿಂದ ಜಡ್ಜ್ ಮಗ ಮತ್ತು ಅವರ ಅತ್ತೆಗೆ ಗಾಯಗಳಾಗಿದೆ. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಲಾಟೆಯಲ್ಲಿ ಜಡ್ಜ್ ಮಗ ಮತ್ತು ಅವರ ಅತ್ತೆಗೆ ಗಾಯಗಳಾಗಿರುವಂತಹದ್ದು. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಕ್ಷಣವೇ ಜೆ ನಗರ ಪೊಲೀಸರಿಂದ ಕ್ರಮ. ನಟ ದರ್ಶನ್ ಅರೆಸ್ಟ್, ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಪ್ರಾಥಮಿಕ ತನಿಖೆಗೆ ಒಳಪಟ್ಟಿದ್ದಾರೆ ನಟ ದರ್ಶನ್. ಹೆಂಗಾಯ್ತು ಕಾರ್ ಪಾರ್ಕಿಂಗ್ ಕಿರಿಕು? ನೀವು ಮೊದಲೇನಂದ್ರಿ, ಅದಕ್ಕೆ ಅವ್ರೇನಂದ್ರು? ನೀವ್ ಯಾಕೆ ಟ್ರಿಗರ್ ಆದ್ರಿ? ಅವ್ರನ್ನ ನೀವ್ ಯಾಕೆ ಟ್ರಿಗರ್ ಮಾಡಿದ್ರಿ?
ಜಡ್ಜ್ ಪುತ್ರನ ಮೇಲೆ ಹಲ್ಲೆ ಯಾಕೆ ಮಾಡಿದ್ರಿ? ಆತನ ಅತ್ತೆ ಮೇಲೂ ಕೂಡ ದಾಳಿ ಮಾಡಿದ್ದೀರಿ. ಅದಕ್ಕೆ ಕಾರಣವೇನು? ನಿಮ್ಮ ಸಿಟ್ಟಿಗೇನು ಎಲ್ಲೇ ಇಲ್ವಾ? ನಿಮ್ಮ ಸಿಟ್ಟಿಗೇನು ಸೀಮೆ ಇಲ್ವಾ? ನಿಮ್ಮ ಸಿಟ್ಟಿಗೆ ಬಾರ್ಡರ್ ಇಲ್ವಾ? ಏಕಾಏಕಿ ದಾಳಿ ಮಾಡೋದ? ಮಾತಿನಿಂದ ಶುರುವಾದ ಗಲಾಟೆ, ಮಾತಿನಿಂದ ಶುರುವಾದ ಗಲಾಟೆ ನ್ಯಾಯಾಧೀಶರ ಮಗನ ಮೇಲೆ ಹಲ್ಲೆ ಮಾಡುವಷ್ಟು ತೀವ್ರತೆಯನ್ನ ಪಡೆದುಕೊಳ್ತಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಸನಿಹದಲ್ಲೇ ಇದ್ದ ಜಡ್ಜ್ ಮಗನ ಅತ್ತೆ, ಆಕೆಯ ಮೇಲೂ ಕೂಡ ದಾಳಿಗಳಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದು ದರ್ಶನ್ ಮನೆ ಸಮೀಪದಲ್ಲೇ ನಡೆದಿರತಕ್ಕಂತಹ ಗಲಾಟೆ. ಇದು ನಟ ದರ್ಶನ್ ಮನೆಯ ಹತ್ತಿರದಲ್ಲೇ ನಡೆದಿರತಕ್ಕಂತಹ ಗಲಾಟೆ. ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ಆರಂಭಗೊಂಡ ಸಂಘರ್ಷ ಅಥವಾ ಗಲಾಟೆ ಬರಬರುತ್ತಾ ಇದು ಗಲಾಟೆಗೆ ತಿರುಗಿತು. ಇಬ್ಬರನ್ನು ಕೂಡ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೆ ನಗರ ಪೊಲೀಸರಿಂದ ತೀವ್ರ ಕ್ರಮ ಆಗಿದೆ. ನಟ ದರ್ಶನ್ ಮತ್ತು ಆತನ ಸಹೋದರನನ್ನ ತಕ್ಷಣ ಜೆ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಮನೆ ಸಮೀಪದಲ್ಲೇ ಕಾರ್ ಪಾರ್ಕಿಂಗ್ ವಿಚಾರವಾಗಿ ಜಡ್ಜ್ ಪುತ್ರನ ಜೊತೆ ಗಲಾಟೆ ನಡೆದಿದೆ. ಗಲಾಟೆ ನಡೆದ ಸಂದರ್ಭದಲ್ಲಿ ಜಡ್ಜ್ ಪುತ್ರನ ಅತ್ತೆ ಸಮೀಪದಲ್ಲೇ ಇದ್ರು. ದರ್ಶನ್ಗೆ ಸಿಟ್ಟು ಬಂತು, ರಚ್ಚಿಗೆದ್ರು. ಜಡ್ಜ್ ಪುತ್ರನ ಮೇಲೆ ದಾಳಿ ಮಾಡಿದ್ದಾರೆ. ಪಕ್ಕದಲ್ಲೇ ಇದ್ದ ಜಡ್ಜ್ ಪುತ್ರನ ಅತ್ತೆಯ ಮೇಲೂ ಕೂಡ ದಾಳಿಗಳಾಗಿವೆ. ಇಬ್ಬರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗಲಾಟೆ ತೀವ್ರತೆ ಪಡೆದುಕೊಳ್ತಾ ಇದ್ದ ಹಾಗೆ ಜೆ ನಗರ ಪೊಲೀಸರಿಗೆ ಮಾಹಿತಿ ಹೋಯಿತು. ತಕ್ಷಣ ಜೆ ನಗರ ಪೊಲೀಸರು ಬಂದು ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಜೊತೆಗೆ ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ದರ್ಶನ್ ಸಹೋದರ ಕೂಡ ಅರೆಸ್ಟ್ ಆಗಿರುವಂತಹದ್ದು. ಹಾಗಾದ್ರೆ ನಟ ದರ್ಶನ್ ಏನಾದ್ರೂ ಪ್ರತಿ ದೂರು ಕೊಟ್ರ? ದರ್ಶನ್ನೇ ತಪ್ಪು ಮಾಡಿದ್ರ? ಈ ಅರ್ಥದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಹಾಗಾದ್ರೆ ಏನಾಯ್ತು ದರ್ಶನ್ ನಿವಾಸದ ಎದುರು? ಏನಾಯ್ತು? ಯಾರು ಆ ಜಡ್ಜ್ ಪುತ್ರ? ಯಾಕಾಯ್ತು ಗಲಾಟೆ? ಈ ಬಗ್ಗೆ ಮತ್ತಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ನಟ ದರ್ಶನ್ ನಿವಾಸದ ಸುತ್ತಮುತ್ತ ನಡೆದಿದ್ದೇನು? ಜೆ ನಗರ ಪೊಲೀಸರು ತಕ್ಷಣ ಕ್ರಮ ತೆಗೆದುಕೊಂಡಿದ್ದಾರೆ. ನಟ ದರ್ಶನ್ರನ್ನು ಕೂಡ ಈಗ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಅವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಜಡ್ಜ್ ಪುತ್ರ ಮತ್ತು ಪತ್ನಿ ಅತ್ತೆ ಮೇಲೆ ದರ್ಶನ್ ದೂರು ಕೊಟ್ಟಿದ್ದಾರೆ. ದರ್ಶನ್ ಕಂಪ್ಲೇಂಟ್ ಪರಿಗಣಿಸಿ ಪೊಲೀಸರಿಂದ ತನಿಖೆ ಕೂಡ ನಡೆಸಲಾಗ್ತಾ ಇದೆ. ನಟ ದರ್ಶನ್ ಅವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಜಡ್ಜ್ ಪುತ್ರ, ಪತ್ನಿ, ಅತ್ತೆ ಮೇಲೂ ಕೂಡ ದರ್ಶನ್ ಪ್ರತಿ ದೂರು ದಾಖಲು ಮಾಡಿದ್ದಾರೆ. ಗಾಯಾಳುಗಳ ಹೇಳಿಕೆ ಪಡೆಯಲು ಆಸ್ಪತ್ರೆಗೆ ದೌಡು. ಗಾಯಾಳುಗಳ ಸ್ಟೇಟ್ಮೆಂಟ್ಗಳನ್ನು ಪಡೆದುಕೊಳ್ಳಲೇಬೇಕಾಗುತ್ತೆ. ಪೊಲೀಸರ ಒಂದು ಪ್ರಥಮ ಪ್ರಕ್ರಿಯೆ. ಪೊಲೀಸರು ಬರ್ತಾರೆ, ಗಾಯಾಳುಗಳ ಸ್ಟೇಟ್ಮೆಂಟ್ ಅನ್ನ ಸಂಗ್ರಹ ಮಾಡ್ತಾರೆ. ಆ ಪ್ರಕ್ರಿಯೆ, ಆ ಪ್ರಾಸೆಸ್ ಈಗ ನಡೀತಾ ಇದೆ. ಗಾಯಾಳುಗಳ ಸ್ಟೇಟ್ಮೆಂಟ್ ಪಡೆಯೋದಕ್ಕೆ ಆಸ್ಪತ್ರೆಗೆ ಪೊಲೀಸ್ ದೌಡು. ದರ್ಶನ್ ಕಂಪ್ಲೇಂಟ್ ಪರಿಗಣಿಸಿ ಪೊಲೀಸರ ತನಿಖೆ ಕೂಡ ಆಕ್ಟಿವ್ ಆಗಿದೆ. ಗಾಯಾಳುಗಳ ಸ್ಟೇಟ್ಮೆಂಟ್ ಪಡೆಯೋದಕ್ಕೆ ಪೊಲೀಸರಿಂದ ಪ್ರಯತ್ನ. ನಟ ದರ್ಶನ್ ಅವರಿಂದಲೂ ಪ್ರತಿ ದೂರು ದಾಖಲಾದ ಬೆನ್ನಲ್ಲೇ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಜಡ್ಜ್ ಪುತ್ರನ ಮೇಲೆ ದಾಳಿ ಮಾಡಿದ್ರು, ಜಡ್ಜ್ ಪುತ್ರನ ಅತ್ತೆ ಮೇಲೂ ಕೂಡ ದಾಳಿ ಆಯಿತು ಅಂತ ಹೇಳಿ ಸಂತ್ರಸ್ತರು ದೂರು ದಾಖಲಿಸಿದ್ರಲ್ಲ, ಅದಾದ ನಂತರ ನಟ ದರ್ಶನ್ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ. ಒಂದಷ್ಟು ಕಾರಣಗಳನ್ನು ಕೂಡ ತಿಳಿಸಿದ್ದಾರೆ. ಯಾಕೆ ದಾಳಿ ಆಯಿತು, ಪುತ್ರನ ಮೇಲೆ ಯಾಕಿತ್ತು ಆತನಿಗೆ ಕೋಪ ದರ್ಶನ್ಗೆ, ಇನ್ನು ಜಡ್ಜ್ ಪುತ್ರನ ಅತ್ತೆ ಮೇಲೆ ಯಾಕೆ ದಾಳಿ ಮಾಡಿದ್ರು, ಎಲ್ಲವೂ ಕೂಡ ಎನ್ಕ್ವೈರಿ ಆಗುತ್ತೆ. ಅದಕ್ಕೆ ಸಮರ್ಥವಾದ ಉತ್ತರವನ್ನು ಕೊಡಲೇಬೇಕಾಗುತ್ತೆ ನಟ ದರ್ಶನ್. ಈಗ ನಟ ದರ್ಶನ್ ಅವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿರುವಂತಹದ್ದು. ಹಾಗಾದ್ರೆ ಏನಾಗಬಹುದು? ಜಡ್ಜ್ ಪುತ್ರ, ಪತ್ನಿ, ಅತ್ತೆ ಮೇಲೆ ದರ್ಶನ್ ಪ್ರತಿ ದೂರು ಕೊಟ್ಟಿದ್ದಾರೆ. ದರ್ಶನ್ ಕಂಪ್ಲೇಂಟ್ ಪರಿಗಣಿಸಿ ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದೆ. ಗಾಯಾಳುಗಳ ಹೇಳಿಕೆ ಪಡೆಯಲು ಆಸ್ಪತ್ರೆಗೆ ಈಗ ಪೊಲೀಸರು
ದೌಡಾಯಿಸ್ತಾ ಇದ್ದಾರೆ. ನಟ ದರ್ಶನ್ ಅವರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿರ್ತಕ್ಕಂತಹದ್ದು. ಹಾಗಾದ್ರೆ ನಟ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮೇಜರ್ ಅಪ್ಡೇಟ್ಸ್ಗಳನ್ನ ನೀವೀಗ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ಗಮನಿಸ್ತೀರಿ. ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅಭಿಮಾನಿಗಳು ಕಂಗಾಲಾಗಿದ್ದಾರೆ. ನಟ ದರ್ಶನ್ ಅರೆಸ್ಟ್ ಆದ್ರ ಎನ್ನುವಂತಹ ಆಘಾತದಲ್ಲಿ ನಟ ದರ್ಶನ್ ಫ್ಯಾನ್ಸ್ಗಳಿರಬಹುದು. ಇದು ನಟ ದರ್ಶನ್ ಜಡ್ಜ್ ಪುತ್ರನ ಮೇಲೆ ನಟ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ನಿವಾಸದ ಸಮೀಪದಲ್ಲಿ ಜಡ್ಜ್ ಪುತ್ರನ ಮೇಲೆ ದಾಳಿಯಾಗಿದೆ ಎನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜಡ್ಜ್ ಪುತ್ರ ಮತ್ತು ಜಡ್ಜ್ ಪುತ್ರನ ಅತ್ತೆ ಇಬ್ಬರ ಮೇಲೂ ಕೂಡ ದರ್ಶನ್ ದಾಳಿ ಮಾಡಿದ್ರು ಎನ್ನುವಂತಹ ಗಂಭೀರ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಜಡ್ಜ್ ಪುತ್ರ ಮತ್ತು ಅತ್ತೆಯ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳಿ ದೂರು ದಾಖಲಾಗಿತ್ತು. ದೂರು ದಾಖಲಾದ ಬೆನ್ನಲ್ಲೇ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇವಲ ದರ್ಶನ್ರನ್ನ ಮಾತ್ರ ಅರೆಸ್ಟ್ ಮಾಡಿರುವಂತಹದ್ದಲ್ಲ, ದರ್ಶನ್ ಸಹೋದರನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಹಾಗಾದ್ರೆ ದರ್ಶನ್ ಯಾಕಾಗಿ ಜಡ್ಜ್ ಪುತ್ರನ ಮೇಲೆ ಹಲ್ಲೆ ಮಾಡಿದ್ರು ಎನ್ನುವಂತಹ ವಿಚಾರಗಳು ಕೂಡ ಈಗ ಭಾರಿ ಚರ್ಚೆ ಆಗ್ತಾ ಇರತಕ್ಕಂತಹದ್ದು. ಹಾಗಾದ್ರೆ ನಟ ದರ್ಶನ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಜಡ್ಜ್ ಪುತ್ರನ ಮೇಲೆ ಯಾಕೆ ಹಲ್ಲೆ ಮಾಡಿದ್ರು ಎನ್ನುವಂತಹ ವಿಚಾರ ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಇದು ಜಡ್ಜ್ ಪುತ್ರ ಪತ್ನಿ ಅತ್ತೆ ಮೇಲೆ ದರ್ಶನ್ ಪ್ರತಿ ದೂರನ್ನ ಕೊಟ್ಟಿರ್ತಕ್ಕಂತಹದ್ದು. ದರ್ಶನ್ ಕಂಪ್ಲೇಂಟ್ ಪರಿಗಣಿಸಿ ಪೊಲೀಸರ ತನಿಖೆ ಕೂಡ ನಡೀತಾ ಇದೆ. ಗಾಯಾಳುಗಳ ಹೇಳಿಕೆ ಪಡೆಯಲು ಆಸ್ಪತ್ರೆಗೆ ದೌಡು. ನಟ ದರ್ಶನ್ ಅವರಿಂದಲೂ ಪ್ರತಿ ದೂರು ದಾಖಲಾಗಿರುವಂತಹದ್ದು. ಸೊ ಹಾಗಾದ್ರೆ ಜಡ್ಜ್ ಪುತ್ರನ ಮೇಲೆ ನಟ ದರ್ಶನ್ ದಾಳಿ ಯಾಕೆ ಮಾಡಿದ್ರು? ಈ ಘಟನೆ ನಡೆದಿರ್ತಕ್ಕಂತಹದ್ದು ದರ್ಶನ್ ನಿವಾಸದ ಸಮೀಪದಲ್ಲಿ. ಕಾರ್ ಪಾರ್ಕಿಂಗ್ ವಿಚಾರವಾಗಿ ಆರಂಭದಲ್ಲಿ ಕಿರಿಕ್ ಶುರುವಾಗುತ್ತೆ. ಕಾರ್ ಪಾರ್ಕಿಂಗ್ ವಿಚಾರದಲ್ಲಿ ಆರಂಭದಲ್ಲಿ ಕಿರಿಕ್ ಶುರುವಾಗುತ್ತೆ. ಇನ್ನೇನು ಕಿರಿಕ್ ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ಜಡ್ಜ್ ಪುತ್ರನ ಮೇಲೆ ಏಕಾಏಕಿ ದರ್ಶನ್ ಅಟ್ಯಾಕ್ ಮಾಡ್ತಾರೆ. ಅದನ್ನ ಪ್ರತಿರೋಧಿಸಲು ಬಂದಂತಹ ಜಡ್ಜ್ ಪುತ್ರನ ಅತ್ತೆ ಮೇಲೂ ಕೂಡ ಹೆಣ್ಣು ಮಗಳು ಅನ್ನೋ ಪರಿಜ್ಞಾನ ಮರೆತು, ಹೆಣ್ಣು ಮಗಳು ಅನ್ನೋ ಕಾಳಜಿಯನ್ನು ತಕ್ಷಣಕ್ಕೆ ಮರೆತು ಆಕೆಯ ಮೇಲೂ ದಾಳಿ ಮಾಡಿದ್ದಾರೆ ಎನ್ನುವಂಥ ಗಂಭೀರ ಗುರುತರ ಆರೋಪವೂ ಕೂಡ ಇದೆ. ಇನ್ನು ಜಡ್ಜ್ ಪುತ್ರ ಮತ್ತು ಅತ್ತೆ ಕಂಪ್ಲೇಂಟ್ ದಾಖಲು ಮಾಡಿದ್ರು. ಜೆ ನಗರ ಪೊಲೀಸರು ತಕ್ಷಣ ಕ್ರಮವನ್ನು ತೆಗೆದುಕೊಂಡ್ರು. ದರ್ಶನ್ರನ್ನು ಅರೆಸ್ಟ್ ಮಾಡಿದ್ರು. ಜೊತೆಗೆ FIR ನಲ್ಲಿ ದಾಖಲಾಗಿದ್ದ ಮತ್ತೊಂದು ಆರೋಪಿ ದರ್ಶನ್ ಸಹೋದರ, ಆತನನ್ನು ಕೂಡ ತಕ್ಷಣ ಬಂಧನ ಮಾಡಿದ್ರು. ಇನ್ನು ಈ ಸ್ಟೋರಿ ಇಲ್ಲಿಗೆ ಮುಗೀತಾ? ಖಂಡಿತ ಇಲ್ಲ. ಪ್ರತಿ ದೂರು ದಾಖಲಾಗುತ್ತೆ ದರ್ಶನ್ ಕಡೆಯಿಂದ ಮತ್ತು ಸಹೋದರನ ಕಡೆಯಿಂದ. ಆ ಪ್ರತಿ ದೂರು ಯಾರ್ಯಾರ ಮೇಲೆ? ಇದೇ ಜಡ್ಜ್ ಪುತ್ರ ಮತ್ತು ಪುತ್ರನ ಅತ್ತೆ ಜೊತೆಗೆ ಪುತ್ರನ ಪತ್ನಿಯ ಮೇಲೂ ಕೂಡ ಪ್ರತಿ ದೂರು ದಾಖಲಾಗಿರುವಂತಹದ್ದು. ಇದು ನಡೆದಿರೋದು ಎಲ್ಲೋ ಅಲ್ಲ,
ದರ್ಶನ್ ನಿವಾಸದ ಪಕ್ಕದಲ್ಲೇ ನಿವಾಸದ ಎದುರು ಕಾರ್ ಪಾರ್ಕ್ ಆಗುತ್ತೆ. ಆ ಪಾರ್ಕ್ ವಿಚಾರದಲ್ಲಿ ದರ್ಶನ್ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ರಿಯಾಕ್ಟ್ ಮಾಡಿದಂತಹ ಆತ, ಪಾರ್ಕಿಗೆ ಒಳಪಟ್ಟಂತಹ ಆ ವ್ಯಕ್ತಿ ಯಾರಿದಾನೋ ಆತನ ರಿಯಾಕ್ಟೇ ದರ್ಶನನ್ನ ಟ್ರಿಗರ್ ಮಾಡ್ತು. ಟ್ರಿಗರಿಗೆ ಒಳಪಟ್ಟ, ಭಾವೋದ್ವೇಗಕ್ಕೆ ಒಳಪಟ್ಟಂತಹ ದರ್ಶನ್ ಏಕಾಏಕಿ ದಾಳಿಯನ್ನು ಮಾಡ್ತಾರೆ. ಜೆ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. ಜೆ ನಗರ ಪೊಲೀಸರು ಬರ್ತಾರೆ, ದರ್ಶನ್ ಮತ್ತು ಸಹೋದರನನ್ನ ಅರೆಸ್ಟ್ ಮಾಡ್ತಾರೆ. ಈಗ ಪ್ರಾಥಮಿಕ ತನಿಖೆಗೆ ಒಳಪಟ್ಟಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ಇದು ನಿಮ್ಮ ಫ್ರೀಡಮ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ನಟ ದರ್ಶನ್ ಅರೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ ಪಾರ್ಕಿಂಗ್ ವಿಚಾರವಾಗಿ ಜಗಳ ಆಗಬೇಕಾ, ಆ ಜಗಳದಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಬೇಕಾ, ಆ ಅಟ್ಯಾಕ್ನಲ್ಲಿ ಅತ್ತೆಗೂ ಕೂಡ ಪೆಟ್ಟಾಗಬೇಕಾ, ಇಬ್ಬರನ್ನು ಆಸ್ಪತ್ರೆಗೆ ದಾಖಲು ಮಾಡಬೇಕಾ, ಇದರ ಮೂಲ ಹುಡುಕೋದಕ್ಕೆ ಹೋದರೆ ಒಂದು ಕಾರ್ ಪಾರ್ಕಿಂಗ್ ವಿಚಾರ. ಒಂದು ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭದಲ್ಲಿ ವಾಗ್ವಾದಗಳು ನಡೆಯುತ್ತೆ, ವಾದ ಪ್ರತಿವಾದ, ಒಂದರ್ಥದ ಮಾತಿನ ಯುದ್ಧವೇ ನಡೆಯುತ್ತೆ. ಆ ಮಲ್ಲ ಯುದ್ಧದಲ್ಲಿ ದರ್ಶನ್ ಟ್ರಿಗರ್ ಆಗ್ತಾರೆ. ದರ್ಶನ್ ಟ್ರಿಗರ್ ಆಗೋದಕ್ಕೆ ಕಾರಣ ಏನು ಅನ್ನೋದು ಈಗ ಪೊಲೀಸರ ತನಿಖೆಯಿಂದ ಹೊರಬರಬೇಕಷ್ಟೆ. ಹಾಗಾದರೆ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಒಂದಷ್ಟು ಅಭಿಮಾನಿ ಬಳಗಕ್ಕೂ ಕೂಡ ಇದು ಭಾರಿ ಆಘಾತವನ್ನು ಉಂಟು ಮಾಡಿದೆ. ಹಾಗಾದರೆ ನಟ ದರ್ಶನ್ ಅರೆಸ್ಟ್ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟು ಅಸಲಿ ಕಾರಣವೇನು? ಹಾಗಾದರೆ ನಟ ದರ್ಶನ್ ಮತ್ತೆ ತನಿಖೆಗೆ ಒಳಪಡ್ತಾರಾ ಅಥವಾ ಮತ್ತೆ ಜೈಲಿಗೆ ಹೋಗ್ತಾರಾ ಎನ್ನುವಂಥ ವಿಚಾರದ ಬಗ್ಗೆಯೂ ಕೂಡ ಈಗ ಚರ್ಚೆಗಳು ನಡೀತಾ ಇದೆ. ನಟ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನಾವು ಗಮನಿಸೋದಾದರೆ, ನಟ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಮನೆ ಸಮೀಪವೇ ನಡೆಯಿತು ಗಲಾಟೆ. ಪರಸ್ಪರ ಮಾತು ವಾಗ್ವಾದ ರೊಚ್ಚಿಗೆದ್ದ ದರ್ಶನ್. ನಟ ದರ್ಶನ್ ಅವರಿಂದ ನಡೆಯಿತು ಹಲ್ಲೆ. ಗಲಾಟೆಯಲ್ಲಿ ಜಡ್ಜ್ ಮಗ ಮತ್ತು ಅವರ ಅತ್ತಿಗೆಗೆ ಗಾಯಗಳಾಗಿತ್ತು. ಇಬ್ಬರು ಆಸ್ಪತ್ರೆಗೆ ದಾಖಲಾದರು. ತಕ್ಷಣವೇ ಜೆ ನಗರ ಪೊಲೀಸರಿಂದ ಕ್ರಮ ಆಯಿತು, ಬಂದು ಅರೆಸ್ಟ್ ಮಾಡಿದ್ರು. ನಟ ದರ್ಶನ್ ಅರೆಸ್ಟ್ ತೀವ್ರ ವಿಚಾರಣೆ ಆಗ್ತಾ ಇದೆ. ದರ್ಶನ್ ಮನೆ ಸಮೀಪವೇ ನಡೆಯಿತು ಭಾರಿ ಗಲಾಟೆ ಗದ್ದಲ. ಕಾರ್ ಪಾರ್ಕಿಂಗ್ ಮಾಡುವಾಗ ಕಾಟ್ಲೆ ಶುರುವಾಗಿದೆ. ಕಾಟ್ಲೆಯ ಮುಂದುವರಿದ ಭಾಗವಾಗಿ ನಟ ದರ್ಶನ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಟ ದರ್ಶನ್ ಅವರಿಂದ ನಡೆಯಿತು ಹಲ್ಲೆ ಎಂದು ಹೇಳಲಾಗ್ತಾ ಇದೆ. ನಟ ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ನ ಹೆಸರಿನ ಹೀರೋಗಳೆಲ್ಲ ಹೀಗೇನಾ ಎನ್ನುವಂತಹ ಪ್ರಶ್ನೆ ಒಂದಲ್ಲ ಎರಡಲ್ಲ. ನಟ ದರ್ಶನ್ ಅರೆಸ್ಟು ಡಿ ಬಾಸ್ ಫ್ಯಾನ್ಸ್ಗಳು ಕಂಗಾಲಾಗಬೇಡಿ, ದರ್ಶನ್ ಫ್ಯಾನ್ಸ್ ಶಾಕ್ ಆಗೋದು ಬೇಡ. ಅರೆಸ್ಟ್ ಆದ ದರ್ಶನ್ ಕನ್ನಡದ ನಟ ಅಲ್ಲ, ನಟ ದರ್ಶನ್ ತಮಿಳು ನಟ. ಘಟನೆ ನಡೆದಿರೋದು ಚೆನ್ನೈನ ಮುಗಪ್ಪರ್ನಲ್ಲಿ. ಚೆನ್ನೈನ ಜೆ ನಗರ ಪೊಲೀಸರಿಂದ ದರ್ಶನ್ ಅರೆಸ್ಟ್ ಆಗಿರುವಂತಹದ್ದು. ಬಿಗ್ ಬಾಸ್ 3 ಸೀಸನ್ನಲ್ಲಿ ಭಾಗಿಯಾಗಿದ್ದಂತಹ ನಟ ದರ್ಶನ್, ಶ್ರೀಲಂಕಾ ಮೂಲದ ದರ್ಶನ್, ಗೂಗಲ್ ಕುಟ್ಟಪ್ಪ ಸಿನಿಮಾ ಮೂಲಕ ಹೀರೋ ಆಗಿದ್ರು. ಆ ವ್ಯಕ್ತಿಯನ್ನ ಈಗ ಅರೆಸ್ಟ್ ಮಾಡಲಾಗಿರುವಂತಹದ್ದು. ನಟ ದರ್ಶನ್ ಅರೆಸ್ಟ್ ಆದ್ರು ಅಂತ ಗೊತ್ತಾದಾಗ ನಮ್ಮ ನಟನ ಫ್ಯಾನ್ಸ್ಗಳು ಒಂದರ್ಥದ ಶಾಕ್ನಲ್ಲಿದ್ರು. ನಮ್ಮ ನಟನಿಗೆ ಮತ್ತೊಂದು ಅಗ್ನಿ ಪರೀಕ್ಷೆನ,
ಇದು ನಮ್ಮ ನಟನ ವಿಚಾರವೇ ಅಲ್ಲ. ತಮಿಳಿನ ಒಬ್ಬ ನಟ, ಶ್ರೀಲಂಕಾ ಮೂಲದ ನಟ ಆತ ದರ್ಶನ್. ಆತ ಬಿಗ್ ಬಾಸ್ ತಮಿಳಿನ ಸೀಸನ್ 3ಯಲ್ಲೂ ಕೂಡ ಕಂಟೆಸ್ಟ್ ಮಾಡಿದ್ದ. ಅದರ ಮುಖಾಂತರವಾಗಿ ಖ್ಯಾತಿ ಪಡೆದಿದ್ದಂತಹ ನಟ ಆತ ಕಾರ್ ಪಾರ್ಕಿಂಗ್ ವಿಚಾರವಾಗಿ ಗಲಾಟೆ ಮಾಡಿಕೊಂಡಿದ್ದ. ಗಲಾಟೆ ಮಾಡಿದ ನಂತರ ಜಡ್ಜ್ ಪುತ್ರನ ಮೇಲೆ ಹಲ್ಲೆಯಾಗಿದೆ ಎನ್ನುವಂತಹದ್ದು ದರ್ಶನಿಗೆ ಗೊತ್ತಾಗೋದಾಗ ಆಗ ನಾನು ಹಲ್ಲೆ ಮಾಡಿರುವಂತಹದ್ದು ಜಡ್ಜ್ ಪುತ್ರನಿಗ ಅಂತ. ಸ್ಯಾಂಡಲ್ವುಡ್ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿ ದರ್ಶನ್ ಅಂತ ನೀವು ಭಾವಿಸಿರ್ತೀರಿ. ಆದರೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಕೇಳಿ ಬಂದಿದ್ದ ನಮ್ಮ ಕನ್ನಡದ ನಟ ದರ್ಶನ್ ಅಲ್ಲ, ತಮಿಳಿನ ನಟ ದರ್ಶನ್ ವಿಚಾರವಾಗಿ ಕಾರ್ ಪಾರ್ಕಿಂಗ್ ಎನ್ನುವಂಥ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಡ್ಜ್ ಪುತ್ರನ ಮೇಲೆ ಆತ ಹಲ್ಲೆ ಮಾಡಿದ್ದ. ಶ್ರೀಲಂಕಾ ಮೂಲದ ನಟ ಆಗಿದ್ದ ಆತ ಹಲ್ಲೆ ಮಾಡಿದ್ದಾನೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆ ನಗರ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿರುವಂತಹದ್ದು. ಗೂಗಲ್ ಕುಟ್ಟಪ್ಪ ಸಿನಿಮಾ ಮೂಲಕ ಹೀರೋ ಆಗಿದ್ರು. ಶ್ರೀಲಂಕಾ ಮೂಲದ ದರ್ಶನ್ ಆಗಿದ್ದ. ಬಿಗ್ ಬಾಸ್ 3 ಸೀಸನ್ನಲ್ಲಿ ಭಾಗಿಯಾಗಿದ್ದಂತಹ ನಟ ದರ್ಶನ್ ಚೆನ್ನೈನ ಜೆ ನಗರ ಪೊಲೀಸರಿಂದ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಘಟನೆ ನಡೆದಿರುವಂತಹದ್ದು ಚೆನ್ನೈನ ಮುಗಪ್ಪರ್ನಲ್ಲಿ. ನಟ ದರ್ಶನ್ ತಮಿಳು ನಟ. ಪಾಪ ನಮ್ಮ ಕನ್ನಡದ ನಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಪಾಪ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ದಾರೆ. ಈಗಾಗಲೇ ಡೆವಿಲ್ ಸಿನಿಮಾಗೋಸ್ಕರ ರಾಜಸ್ಥಾನಕ್ಕೆ ಹೋಗಿ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್ ಜೊತೆ ಚಿತ್ರೀಕರಣ ಮುಗಿಸಿ ಆರಾಮಾಗಿ ನಿನ್ನೆ ಅಷ್ಟೇ ಕೆಂಪೇಗೌಡ ಏರ್ಪೋರ್ಟ್ ನಿಲ್ದಾಣಕ್ಕೆ ಲ್ಯಾಂಡ್ ಆದರು. ಆರಾಮಾಗಿದ್ದಾರೆ. ಇದು ಈ ನಮ್ಮ ಕರ್ನಾಟಕದ ನಟ ದರ್ಶನ್ ಸಂಬಂಧಪಟ್ಟ ಹಾಗ ವಿಚಾರವೇ ಅಲ್ಲ. ಇದು ತಮಿಳು ನಟ. ಅರೆಸ್ಟ್ ಆಗಿರ್ತಕ್ಕಂತಹ ವ್ಯಕ್ತಿ ತಮಿಳು ನಟ. ದರ್ಶನ್ ಫ್ಯಾನ್ಸ್ ಶಾಕ್ ಆಗೋದು ಬೇಡ, ಆತಂಕಕ್ಕೂ ಒಳಪಡೋದು ಬೇಡ. ಡಿ ಬಾಸ್ನ ಫ್ಯಾನ್ಸ್ಗಳು ಕಂಗಾಲಾಗಬೇಡಿ. ನಟ ದರ್ಶನ್ ಅರೆಸ್ಟ್ ಆಗಿರುವಂತಹದ್ದು ತಮಿಳು ನಟ. ಏನು ತಮಿಳಿನ ಬಿಗ್ ಬಾಸ್ 3 ಕಂಟೆಸ್ಟ್ ಕೂಡ ಮಾಡಿದ್ದ ಆತನನ್ನು ಈಗ ಜಡ್ಜ್ ಪುತ್ರನ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಮಾಡಲಾಗಿದೆ. ಇನ್ನು ದರ್ಶನ್ ಹೆಸರಿನ ಹೀರೋಗಳೆಲ್ಲ ಹೀಗೇನಾ ಎನ್ನುವಂಥ ಚರ್ಚೆಗಳು ಶುರುವಾಗಿತ್ತು. ಒಂದಲ್ಲ ಒಂದು ಕಿರಿಕು, ಒಂದಲ್ಲ ಒಂದು ವಿವಾದ. ಸ್ಯಾಂಡಲ್ವುಡ್ ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿದ್ದರು. ಕೆಲ ತಿಂಗಳು ಜೈಲಿಗೆ ಹೋಗಿ ಬಂದಿದ್ದಂತಹ ನಟ ದರ್ಶನ್ ಈಗ ತಮಿಳು ನಟ ದರ್ಶನ್ ಮೇಲೆ ಹಲ್ಲೆ ಕೇಸು ದಾಖಲಾಗಿರುವಂತಹದ್ದು. ಆತ ಕೂಡ ಜೈಲು ಪಾಲಾಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಕಾರಣ ಜೆ ನಗರ ಪೊಲೀಸರು ಈಗಾಗಲೇ ಆತನನ್ನು ವಶಕ್ಕೆ ಪಡೆದು ಪ್ರಾಥಮಿಕ ತನಿಖೆಗೂ ಕೂಡ ಒಳಪಡಿಸಿದ್ದಾರೆ. ಕೇವಲ ತಮಿಳು ನಟ ದರ್ಶನ್ ಮಾತ್ರವಲ್ಲ, ಆತನ ಸಹೋದರನ ಮೇಲೆಯೂ ಕೂಡ ಆರೋಪಗಳಿದೆ. ಹಾಗಾಗಿ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ಪ್ರೈಮರಿ ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ. ಇನ್ನು ಆ ಕೇಸ್ ಏನಾಗಬಹುದು? ತಮಿಳು ನಟ ದರ್ಶನ್ ಜೈಲ್ ಪಾಲಾಗ್ತಾರಾ ಅಥವಾ ಮತ್ತೆ ಬೇಲು ಸಿಗುತ್ತಾ ಎನ್ನುವಂತಹ ವಿಚಾರವನ್ನು ನಾವು ಕಾದು ನೋಡಬೇಕಾಗಿದೆ. ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಗೂಗಲ್ ಕುಟ್ಟಪ್ಪ ಎನ್ನುವಂತಹ ಸಿನಿಮಾದ ಮುಖಾಂತರವಾಗಿ ಚಿರಪರಿಚಿತನಾಗಿದ್ದಂತಹ ಈತನೇ, ಸ್ಕ್ರೀನ್ನಲ್ಲಿ ನೀವು ಯಾರನ್ನ ಗಮನಿಸ್ತಾ ಇದ್ದೀರೋ ಈತನೇ ದರ್ಶನ್. ಇನ್ನು ಈತನ ಮನೆ ಎದುರುಗಡೆ ಕಾರ್ ಪಾರ್ಕಿಂಗ್ ವಿಚಾರವಾಗಿ ಜಗಳ ನಡೆಯುತ್ತೆ, ಸಣ್ಣ ಕಿರಿಕಾಗುತ್ತೆ. ಆ ಕಿರಿಕ್ನಲ್ಲಿ ಜಡ್ಜ್ ಪುತ್ರನ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿ ಜಡ್ಜ್ ಪುತ್ರನ ಮೇಲೆ ಅನ್ನೋದು ಗೊತ್ತಾಗಿದ್ದೇ ಈತನಿಗೆ ಲೇಟು. ಏನೋ ಭಾವೋದ್ವೇಗಕ್ಕೆ ಒಳಪಟ್ಟು ಅಟ್ಯಾಕ್ ಮಾಡ್ದ. ಜೊತೆಗೆ ಆತನ ಜೊತೆಗಿದ್ದಂತಹ ಅತ್ತೆ ಮೇಲೂ ಕೂಡ ದಾಳಿ ಆಗುತ್ತೆ. ಸೊ ಅವರಿಬ್ಬರು ಕೂಡ ಈತನ ವಿರುದ್ಧ ದೂರನ್ನು ದಾಖಲು ಮಾಡ್ತಾರೆ ಜೆ ನಗರ ಪೊಲೀಸ್ ಠಾಣೆಗೆ. ತಕ್ಷಣ ಪೊಲೀಸರು ಬಂದು ಈತನನ್ನು ಅರೆಸ್ಟ್ ಮಾಡ್ತಾರೆ. ಜೊತೆಗೆ ದರ್ಶನ್ ಕಡೆಯಿಂದ ಈತನ ಕಡೆಯಿಂದಲೂ ಕೂಡ ಪ್ರತಿ ದೂರು ದಾಖಲಾಗುತ್ತೆ. ಈಗ ಪ್ರತಿ ದೂರನ್ನು ಕೂಡ ಪೊಲೀಸರು ಪರಿಗಣಿಸಿಕೊಂಡಿದ್ದಾರೆ. ಪ್ರತಿ ದೂರಿಗೆ ಸಂಬಂಧಪಟ್ಟಂಥ ಆರೋಪಿಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ವಶಕ್ಕೆ ಪಡೆದು ತನಿಖೆಗಳನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ತನಿಖೆ ಚುರುಕುಗೊಂಡಿದೆ. ಒಟ್ಟಾರೆ ಇದು ಸ್ಯಾಂಡಲ್ವುಡ್ ದರ್ಶನ್ ಕೊಲೆ ಕೇಸಿಗೆ ಸಂಬಂಧಪಟ್ಟಂಥ ಸ್ಟೋರಿ ಅಲ್ಲ. ತಮಿಳು ನಟ ಬಿಗ್ ಬಾಸ್ 3 ಕಂಟೆಸ್ಟೆಂಟ್ನ ದರ್ಶನ್ ಎನ್ನುವಂಥ ನಟನಿಗೆ ಸಂಬಂಧಪಟ್ಟಂಥ ಸ್ಟೋರಿ.